ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನಿರುತ್ತೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಎಲ್ಲಿಂದ ದುಡ್ಡು ತರ್ತಾರೆ, ಎಲ್ಲಿಗೆ ಕೊಡ್ತಾರೆ, ಗ್ಯಾರಂಟಿ ಕೊಡಬೇಕಾದಂಥ ದುಡ್ಡಿಗೆ ಪರಿಹಾರ ಏನಿದೆ ಸಿದ್ದರಾಮಯ್ಯ ಅವರ ಬಳಿ, ಇದೆಲ್ಲದಕ್ಕೂ ಕೂಡ ಬಜೆಟ್ ಮುಖಾಂತರ ಉತ್ತರ ಕೊಡುವಂಥ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. 3.71 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇವತ್ತು ಮಂಡನೆಯಾಯಿತು. ಬಜೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯಥಾ ಪ್ರಕಾರ ಆಡಳಿತ ಪಕ್ಷ ಇದು ಅದ್ಭುತ ಬಜೆಟ್ ಅಂತ ಕೊಂಡಾಡಿದ್ರೆ, ಏನಿಲ್ಲ ರೀ ಬಜೆಟ್ ಅಲ್ಲಿ, ಬರೇ ನೀರಸ ಬಜೆಟ್, ಇದು ಬೋಗಸ್ ಬಜೆಟ್ ಅಂತ ವಿಪಕ್ಷಗಳು ಗರಂ ಆದವು. ಇನ್ನು ಇವತ್ತಿನ ಬಜೆಟ್ ಕಾಪಿಯಲ್ಲಿ ಕೇಂದ್ರದ ವಿರುದ್ಧ ಮುಖ್ಯಮಂತ್ರಿ ಆರೋಪಗಳನ್ನ ಮಾಡಿದ್ರು. ಇದು ಬಿಜೆಪಿಯ ಸಿಟ್ಟಿಗೆ ಕಾರಣ ಆಯಿತು. ಕಲಾಪ ಬಹಿಷ್ಕರಿಸಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಪ್ರತಿಭಟಿಸಿದ್ರು. ಸಾಲದ ಹೊರೆಯ ಮಧ್ಯೆ ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿ ಕಸರತ್ತು ಮಾಡಬೇಕಾಗಿದೆ. ಇದು ಗ್ಯಾರಂಟಿ ಕೇಂದ್ರಿತ ಬಜೆಟ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಜುಲೈ 7, 2023ರಲ್ಲಿ ಮಂಡಿಸಿದಂಥ ಬಜೆಟ್ ಕೂಡ ಗ್ಯಾರಂಟಿ ಕೇಂದ್ರಿತ ಬಜೆಟ್ಟೇ ಆಗಿತ್ತು. ಇದು ಕೂಡ ಗ್ಯಾರಂಟಿ ಕೇಂದ್ರಿತ ಬಜೆಟ್ನ ರೀತಿಯಲ್ಲೇ ಕಾಣ್ತಾ ಇದೆ. ಯಾಕಂತಂದ್ರೆ ಹೆಚ್ಚು ಆದ್ಯತೆ ಸಿಕ್ಕಿರೋದು ಗ್ಯಾರಂಟಿಯ ಮೇಲೆಯೇ, ಅಥವಾ ಹೆಚ್ಚು ವಿನಿಯೋಗ ಆಗಿರೋದು ಗ್ಯಾರಂಟಿ ಯೋಜನೆಗಳ ಮೇಲೆನೆ. ಆ ಕಾರಣಕ್ಕಾಗಿ ಇದನ್ನ ಗ್ಯಾರಂಟಿ ಕೇಂದ್ರಿತ ಬಜೆಟ್ ಅಂತ ಕರೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆ ರೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಜೆಟ್ ಕಾಪಿಯನ್ನ ಓದ್ತಾ ಹೋದ್ರೆ ಒಂದಂತೂ ಸ್ಪಷ್ಟ, ದುಡ್ಡೆಲ್ಲಿಂದ, ಏನು ಮಾಡ್ತಾರೆ ಸಿದ್ದರಾಮಯ್ಯ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಎಲ್ಲಿಂದ ತರ್ತಾರೆ ಅನ್ನೋದಿತ್ತು, ನೋಡ್ರಿ ಇಲ್ಲಿಂದ ತಂದಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿಂದ ಅಂತಂದ್ರೆ ಎಲ್ಲಿಂದ, ಅದರ ಡೀಟೇಲ್ ಅನ್ನು ನಾನು ನಿಮ್ಮ ಮುಂದೆ ಒಂದೊಂದಾಗಿ ಆನಂತರ ಹೇಳ್ತಾ ಹೋಗ್ತೀನಿ. ಬಜೆಟ್ ಹೈಲೈಟ್ಸ್ ಏನು ಹಾಗಿದ್ರೆ ಒಮ್ಮೆ ನೋಡ್ಬಿಡೋಣ ಡೀಟೇಲ್ ಆಗಿ. ಬಜೆಟ್ನ ಗಾತ್ರ ಈ ಬಾರಿ 3.71 ಲಕ್ಷ ಕೋಟಿ ಬಜೆಟ್ನ ಗಾತ್ರ. ಕಳೆದ ಬಾರಿ ಅಂದರೆ ಜುಲೈ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದಂಥ ಬಜೆಟ್ನ ಗಾತ್ರ 3.27 ಲಕ್ಷ ಕೋಟಿ. 44 ಸಾವಿರ ಕೋಟಿ ಹೆಚ್ಚುವರಿ ಮೊತ್ತದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಂಟ್ರೆಸ್ಟಿಂಗು ಅಂತಂದ್ರೆ 3.71 ಲಕ್ಷ ಕೋಟಿಯ ಬಜೆಟ್ ಅನ್ನ ಮುಖ್ಯಮಂತ್ರಿ ಮಂಡಿಸಿರೋದು, ಇದರಲ್ಲಿ 1.05 ಲಕ್ಷ ಕೋಟಿ ಸಾಲ ಇದೆ. ಈ 1.05 ಲಕ್ಷ ಕೋಟಿ ಅನ್ನೋದು ಒಂದು 10-12 ವರ್ಷದ ಹಿಂದೆ ಈ ರಾಜ್ಯದ ಟೋಟಲ್ ಬಜೆಟ್ ಆಗಿತ್ತು. ಇವತ್ತು ಆ ಟೋಟಲ್ ಬಜೆಟ್ನಷ್ಟು ಸಾಲ ಇದೆ. ಬಜೆಟ್ನ ಗಾತ್ರ ಜಾಸ್ತಿ ಆಗಿದೆ. 3.71 ಲಕ್ಷ ಕೋಟಿಯ ಬಜೆಟ್ನಲ್ಲಿ 1.05 ಲಕ್ಷ ಕೋಟಿಯ ಸಾಲ ಇದೆ. ಇನ್ನು 5 ಗ್ಯಾರಂಟಿ ಯೋಜನೆಗಳು. ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯ ಮೀಸಲಿಟ್ಟಿರುವಂಥ ದುಡ್ಡೆಷ್ಟು? ಬರೋಬ್ಬರಿ 52,000 ಕೋಟಿ ಈ ಯೋಜನೆಗಳಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದಾರೆ. ಅಂದ್ರೆ 3.71 ಲಕ್ಷ ಕೋಟಿ, ಅದರಲ್ಲಿ -52,000 ಕೋಟಿ. ಯಾಕೆಂತಂದ್ರೆ ಆ 52,000 ಕೋಟಿ ಎಕ್ಸ್ಕ್ಲೂಸಿವ್ ಫಾರ್ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಕೇವಲ ಗ್ಯಾರಂಟಿಗೆ ಮಾತ್ರ ಅಂತ ಅದನ್ನ ಮೀಸಲಿಡಲಾಗಿದೆ. ಇನ್ನುಳಿದಂತೆ ಏನು ಮಾಡಿದ್ದಾರೆ ಹಾಗಿದ್ರೆ? ಮ್ಯಾಜಿಕ್ ಹೆಂಗ್ ಮಾಡಿದ್ರು? ಇಷ್ಟು ದೊಡ್ಡ ಮೊತ್ತದ ಬಜೆಟ್ ಅನ್ನು ಮಂಡಿಸಬೇಕು ಅಂತಾದ್ರೆ ಮ್ಯಾಜಿಕ್ ಮಾಡಿದ್ದು, ಒಂದು ಸಾಲ ತಗೊಂಡಿದ್ದು, ಮತ್ತೊಂದು ಇನ್ನೊಂದು ಡೀಟೇಲ್ ಬರ್ತಾ ಇದೆ. ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ತೆರಿಗೆಯ ಹೊರೆ ಬಿದ್ದಿಲ್ಲ. ಅಂದ್ರೆ ನೇರವಾಗಿ ಜನಸಾಮಾನ್ಯರಿಗೆ ತಟ್ಟುವಂತ ತೆರಿಗೆಯ ನಿರ್ಧಾರವನ್ನ ಮುಖ್ಯಮಂತ್ರಿ ಈ ಬಜೆಟ್ನಲ್ಲಿ ತೆಗೆದುಕೊಂಡಿಲ್ಲ. ಒಂದು ಲೆಕ್ಕಾಚಾರ ಇತ್ತು, ಪೆಟ್ರೋಲ್ ಮೇಲೆ ತೆರಿಗೆ ಹಾಕಬಹುದೇನೋ, ಡೀಸೆಲ್ನ ಮೇಲೆ ತೆರಿಗೆ ಜಾಸ್ತಿ ಮಾಡಬಹುದೇನೋ. ಆ ರೀತಿ ಏನಾದರೂ ಮಾಡಿದರೆ ಅದು ಜನಸಾಮಾನ್ಯರಿಗೆ ನೇರವಾಗಿ ಅದರ ಪರಿಣಾಮ ಬೀರ್ತಾ ಇತ್ತು. ಅದು ಯಾವುದನ್ನೂ ಮಾಡಿಲ್ಲ ಮುಖ್ಯಮಂತ್ರಿ. ಬದಲಾಗಿ ನಿತ್ಯ ಶೋಷಿತರು, ಸದಾ ಶೋಷಿತರು, ಸದಾ ದೌರ್ಜನ್ಯಕ್ಕೊಳಗಾಗೋರು, ಅವ್ರು ಯಾರು ಅಂತಂದ್ರೆ ಮದ್ಯಪ್ರಿಯರು. ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ಎಲ್ಲಿವರೆಗೆ ಅಂತಂದ್ರೆ ಅಕ್ಕಪಕ್ಕದ ರಾಜ್ಯಗಳನ್ನು ನೋಡಿಕೊಂಡು ದರ ಪರಿಷ್ಕರಣೆಯನ್ನು ಮಾಡ್ತೀವಿ ಅಥವಾ ಸ್ಲ್ಯಾಬ್ ಪರಿಷ್ಕರಣೆ ಆಗತ್ತೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ಬಜೆಟ್ನಲ್ಲಿ ಪ್ರಶ್ನೆ ಒಂದು ಉದ್ಭವ ಆಗುತ್ತೆ, ಅಕ್ಕಪಕ್ಕದ ರಾಜ್ಯಗಳು ಅಂತಾದರೆ ಯಾವ ರಾಜ್ಯವನ್ನು ನೋಡಿ ಸ್ಲ್ಯಾಬ್ ಪರಿಷ್ಕರಣೆ ಆಗುತ್ತೆ? ಕೇರಳದಲ್ಲಿ ಜಾಸ್ತಿ ಎಣ್ಣೆಗೆ ರೇಟು, ಈ ಕಡೆ ಗೋವಾದಲ್ಲಿ ಕಡಿಮೆ. ಸೊ ಅಕ್ಕಪಕ್ಕದ ರಾಜ್ಯವನ್ನು ನೋಡಿಕೊಂಡು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತಾದರೆ ಯಾವುದು? ಮೋಸ್ಟ್ ಪ್ರೊಬಬ್ಲಿ
ಕೇರಳದ ರೀತಿಯಲ್ಲಿ ಹೆಚ್ಚು ಮಾಡುವಂಥ ಯೋಚನೆ ಇದ್ದೇ ಇದೆ. ಅಬಕಾರಿ ಇಲಾಖೆಗೆ 38,000 ಕೋಟಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಸರಿಯಾಗಿ ಕುಡೀರಿ ಕುಡುಕ್ರೆ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಲೆಕ್ಕಾಚಾರ. ನೀವು ಕುಡಿದ ದುಡ್ಡಲ್ಲೇ ನಮಗೆ ಸರ್ಕಾರ ನಡೆಸಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋ ಲೆಕ್ಕಾಚಾರ. ಒಂದು ಕಡೆ ಮದ್ಯಪಾನ ಸಂಯಮ ಮಂಡಳಿ ಅಂತ ರಾಜ್ಯ ಸರ್ಕಾರ ಮಾಡುತ್ತೆ, ಅಂದರೆ ಕುಡಿದವರನ್ನ ಕುಡಿತ ಬಿಡಿಸುವಂಥ ಯೋಚನೆ. ಮತ್ತೊಂದೆಡೆ ಕುಡಿತಕ್ಕೆ ಉತ್ತೇಜನ ಕೊಡೋದು, ಕುಡೀರಪ್ಪ ಕುಡೀರಿ, 38,000 ಕೋಟಿ ತೆರಿಗೆ ಸಂಗ್ರಹ ಆಗುವಷ್ಟು ಕುಡೀರಿ ಅಂತ ಯೋಚನೆ. ಟಾರ್ಗೆಟ್ ಕೊಡೋದು ಅಂತಂದ್ರೆ ಏನು? ಮತ್ತೆ ಅಬಕಾರಿ ಇಲಾಖೆಗೆ 38,000 ಕೋಟಿ ಟಾರ್ಗೆಟ್ ಅಂತಂದ್ರೆ ಕುಡಿಸಿರಪ್ಪ ನೀವು ನಿಮ್ಮ ಇಲಾಖೆಯಲ್ಲಿ, ಸೇಲ್ ಮಾಡ್ರಪ್ಪ, ವಿಸ್ಕಿ ಸೇಲ್ ಮಾಡ್ರಪ್ಪ, ಬಿಯರ್ ಸೇಲ್ ಮಾಡ್ರಪ್ಪ ಅಂತ ಸರ್ಕಾರ ಹೇಳೋದು. ಸೊ ಅದನ್ನು ಮಾಡಿದೆ. 38,000 ಕೋಟಿ ಟಾರ್ಗೆಟ್ ಕೊಟ್ಟಿದೆ. ಇನ್ನು ಇಲಾಖೆಗಳ ಟಾರ್ಗೆಟ್ ಅನ್ನು ಜಾಸ್ತಿ ಮಾಡಲಾಗಿದೆ. ನಾನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಾದರೆ ಅಬಕಾರಿ ಇಲಾಖೆ ಕಳೆದ ಬಾರಿ 36,000 ಕೋಟಿಯ ಟಾರ್ಗೆಟು, ಈ ಬಾರಿ 38,500 ಕೋಟಿಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದರೆ ಬರೋಬ್ಬರಿ 2,500 ಕೋಟಿ ಹೆಚ್ಚುವರಿ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ನೆಕ್ಸ್ಟ್ ಇನ್ನು ಮೋಟಾರು ವಾಹನ ತೆರಿಗೆ, ಇದರಲ್ಲಿ ಕಳೆದ ಬಾರಿ ಕೊಟ್ಟಂಥ ಟ್ಯಾಕ್ಸು ಅಥವಾ ಟಾರ್ಗೆಟ್ ಇದ್ದಿದ್ದು 11,500 ಕೋಟಿ, ಈ ಬಾರಿ 13,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ನೋಂದಣಿ ಮತ್ತು ಮುದ್ರಾಂಕ, ಕಳೆದ ಬಾರಿ 25,000 ಕೋಟಿಯ ಟಾರ್ಗೆಟು, ಈ ಬಾರಿ 26, ಅಂದರೆ 1,000 ಕೋಟಿ ಹೆಚ್ಚು. ವಾಣಿಜ್ಯ ತೆರಿಗೆ ಕಳೆದ ಬಾರಿ 1,01,000 ಕೋಟಿಯ ಟಾರ್ಗೆಟ್ ಇತ್ತು, ಈ ಬಾರಿ 1,10,000 ಕೋಟಿಯ ಟಾರ್ಗೆಟ್, ಅಂದರೆ 9,000 ಕೋಟಿ ಹೆಚ್ಚ. ಅಂದರೆ ಇದರ ಕ್ಲಿಯರ್ ಲೆಕ್ಕಾಚಾರ ಹೆಂಗೆ ಅಂತಂದರೆ, ಹೆಚ್ಚುವರಿಯಾಗಿ ಏನು ಬಜೆಟ್ನ ಗಾತ್ರವನ್ನು ಏನು ಹೆಚ್ಚಿಸಿಕೊಂಡಿದ್ದಾರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಲ್ಲಿ ಹೋಗಿದ್ದಾರೆ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿ ಏನು ಯೋಚನೆ ಮಾಡಿದ್ದಾರೆ? ಒಂದು ಸಾಲ ತರೋದು. ಕಳೆದ ಬಾರಿಗಿಂತ ಈ ಬಾರಿ 20,000 ಕೋಟಿ ಹೆಚ್ಚುವರಿ ಸಾಲ ಆಗಿದೆ. ಅಂದರೆ ಕಳೆದ ಬಾರಿ 86,000 ಕೋಟಿ ಸಾಲ ಒಂದು ವರ್ಷಕ್ಕೆ, ಈ ಬಾರಿ ಅದನ್ನು 1,05,000 ಕೋಟಿ ಹೆಚ್ಚು ಮಾಡಿಕೊಂಡಿದ್ದಾರೆ. ಅಂದರೆ 19,400 ಚಿಲ್ಲರೆ ಕೋಟಿ ಹೆಚ್ಚುವರಿ. ಒಂದು ಸಾಲದ ಮುಖಾಂತರ ಈ ಗಾತ್ರವನ್ನು ಹಿಗ್ಗಿಸಿಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೊಂದು ಟಾರ್ಗೆಟ್ ಜಾಸ್ತಿ ಕೊಟ್ಟಿದ್ದಾರೆ ಇಲಾಖೆಗಳಿಗೆ, ಅಲ್ಲೊಂದು 13,000 ಕೋಟಿ, ಇಲ್ಲೊಂದು 19,000 ಕೋಟಿ, ಜೊತೆಗೆ ಕೇಂದ್ರದಿಂದ ಬರುವಂಥ ಪಾಲು, ತೆರಿಗೆಯ ಪಾಲಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂಥ ಅಂದಾಜು ಲೆಕ್ಕಾಚಾರವನ್ನು ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಜನರ ಮೇಲೆ ಹೊರೆ ಬಿದ್ದಿಲ್ಲ. ಇನ್ನೊಂದು ಬಹಳ ಮುಖ್ಯ ಅಂತಂದರೆ, ಇಂಟ್ರೆಸ್ಟಿಂಗು ಅಂತಂದರೆ, ಕೆಲ ಯೋಜನೆಗಳನ್ನು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ, ಆದರೆ ಅನುದಾನವನ್ನು ಕೊಟ್ಟೇ ಇಲ್ಲ ಅದಕ್ಕೆ. ಇದು ನಾಡಿದ್ದಿನ್ನು ಅಧಿವೇಶನದಲ್ಲಿ ಇದು ಪ್ರಸ್ತಾಪ ಆಗೇ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ನೀವು ಒಂದು ಯೋಜನೆಯನ್ನು ಘೋಷಿಸಿದ ನಂತರ ಅದಕ್ಕೆ ದುಡ್ಡಿಡಲೇಬೇಕು. ದುಡ್ಡಿಡದಿದ್ದರೆ ಆ ಯೋಜನೆ ಘೋಷಣೆ ಮಾಡಿ ಏನು ಉಪಯೋಗ? ಸೊ ಇದು ಬೇಸಿಕ್ ಪ್ರಶ್ನೆ. ಇಲ್ಲಿ ಕೆಲ ಯೋಜನೆಗಳು ನಾನು ಒಂದು 50 ಇದೆ ಲೆಕ್ಕ ಹಾಕಿದರೆ, 50 ಅಲ್ಲದೇ ಇದ್ದರೂ ಕೂಡ ಒಂದು 30-40 ಯೋಜನೆಗಳು ಇದ್ದೇ ಇದ್ದಾವೆ. ಘೋಷಣೆ ಮಾಡಿದ್ದಾರೆ, ದುಡ್ಡಿಟ್ಟಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಸ್ಪೋರ್ಟ್ಸ್ ಸಿಟಿ ಅಂತ ಬೆಂಗಳೂರಲ್ಲಿ ಘೋಷಣೆ ಮಾಡಿದ್ದಾರೆ, 1 ರೂಪಾಯಿ ಇಟ್ಟಿಲ್ಲ. ಜೀನ್ಸ್ ಪಾರ್ಕು ಅಂತ ಬಳ್ಳಾರಿಯಲ್ಲಿ ಘೋಷಣೆ ಮಾಡಿದ್ದಾರೆ, 1 ರೂಪಾಯಿ ಮೀಸಲಿಟ್ಟಿಲ್ಲ. ಬಂಗಾರಪ್ಪ ಸ್ಮಾರಕ ಅಂತ ಹೇಳಿದ್ದಾರೆ, 1 ರೂಪಾಯಿ ಇಟ್ಟಿಲ್ಲ. ಐಹೊಳೆಯಲ್ಲಿ ಹೋಟೆಲ್ ಮಾಡ್ತೀವಿ KSDTC ಅಂತ ಹೇಳಿದ್ದಾರೆ, 1 ರೂಪಾಯಿ ಇಟ್ಟಿಲ್ಲ. ಗೋಕಾಕ್ ಜಲಾಶಯ ಪ್ರವಾಸೋದ್ಯಮ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 1 ರೂಪಾಯಿ ಇಟ್ಟಿಲ್ಲ. ಹಾಗಿದ್ರೆ ನೀವು ಘೋಷಣೆ ಮಾಡಿದ್ದಕ್ಕೆ ದುಡ್ಡಿಡದೇ ಇದ್ರೆ ಅದು ಇಂಪ್ಲಿಮೆಂಟ್ ಆಗತ್ತಾ? ಇದೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಸೊ ಇದು ನಾಡಿದ್ದು ಸೆಷನ್ನಲ್ಲಿ ಚರ್ಚೆ ಆಗತ್ತೆ. ಮೋಸ್ಟ್ಲಿ BJP ಅಥವಾ JDSನ ನಾಯಕರು ಇದನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕಂತಂದರೆ ಯಾವುದೇ ಯೋಜನೆಯನ್ನು ಘೋಷಿಸಿ ದುಡ್ಡಿಡದೇ ಇದ್ದರೆ ಆದ್ಯತೆ ಯಾವುದು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ನೆಕ್ಸ್ಟು ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿ PPP ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಖಾಸಗಿ ಸಹಭಾಗಿತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಕಾಂಗ್ರೆಸ್ಸು ಈ ಖಾಸಗಿ ಸಹಭಾಗಿತ್ವ ವಿಚಾರ ಅಂತ ಬಂದಾಗ ಒಂದು ಸ್ವಲ್ಪ, ಅಥವಾ ಮುಖ್ಯಮಂತ್ರಿಯೂ ಕೂಡ ಹಿಂದಿನ ಬಜೆಟ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದು ಕಡಿಮೆ. ಖಾಸಗಿ ಸಹಭಾಗಿತ್ವ ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇತ್ತು, ಆದರೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಇದನ್ನು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಈ ಬಾರಿ ಬಜೆಟ್ನಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಹಣದ ಕೊರತೆಯೂ ಇರಬಹುದು, ದುಡ್ಡು ಬರ್ತಾ ಇಲ್ಲ ಅನ್ನೋದು ಕೂಡ ಆಗಿರಬಹುದು, ಅಥವಾ ಕೇಂದ್ರದಿಂದ ಸಿಗಬೇಕಾದಂಥ ದುಡ್ಡು ಸರಿಯಾಗಿ ಬರ್ತಿಲ್ಲ ಅನ್ನೋದು ಕೂಡ ಕಾರಣ ಆಗಿರಬಹುದು. ಒಟ್ಟಿನಲ್ಲಿ PPP ಮಾಡೆಲ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಇದೆಲ್ಲದರ ಮಧ್ಯೆ ರಾಜ್ಯದ ಸಾಲದ ಪ್ರಮಾಣ 6.65 ಲಕ್ಷ ಕೋಟಿಗೆ ಏರಿಕೆಯಾಗಿದೆ.
6.65 ಲಕ್ಷ ಕೋಟಿ ರಾಜ್ಯದ ಸಾಲದ ಪ್ರಮಾಣ. ಒಂದು ಖುಷಿಯ ವಿಚಾರ ಅಂತಂದ್ರೆ ರಾಜ್ಯದಲ್ಲಿ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅಂತ ಇದೆ. ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2000. ಈ ಅಧಿನಿಯಮ ಏನು ಹೇಳುತ್ತೆ ಅಂತಂದ್ರೆ ರಾಜ್ಯದ ಟೋಟಲ್ GSDP ಅಂತ ಕರೀತಾರೆ, ಅಂದ್ರೆ ಸ್ಟೇಟ್ GDP, ಇದರ 25% ಒಳಗೆ ಸಾಲ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ಅದೇನು ಬ್ರಹ್ಮಲಿಖಿತ ಅಲ್ಲ, ರಾಜಕಾರಣಿಗಳೇ ಅಥವಾ ಸರ್ಕಾರವೇ ಮಾಡಿಕೊಂಡಿರುವಂಥ ನಿಯಮ. ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು, ಬಟ್ ಅದನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಬಹಳ ವರ್ಷದಿಂದ ಅದನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ. 2000 ಇಸವಿಯಿಂದಲೂ ಕೂಡ ಅದನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ. 25% ಒಳಗೆ ಇರಬೇಕು ಸಾಲ ಅಂತ. ಈಗ ಎಷ್ಟಾಯಿತು? 6.65 ಲಕ್ಷ ಕೋಟಿ ಅಂತಂದರೆ 23% ಆಯಿತು. ಅಂದರೆ ಸ್ಟೇಟ್ GDPಯ 23% ಸಾಲ ಇದೆ. ಇದರ ಜೊತೆಗೆ ಇನ್ನೊಂದು ಈ ಬಜೆಟ್ನಲ್ಲಿ ನಾವು ಗಮನಿಸಬೇಕಾದ ಹೈಲೈಟ್ಸು ಅಂತಂದರೆ ಹಳೆಯ ಲಾಂಗ್ ಪೆಂಡಿಂಗ್ ಯೋಜನೆಗಳಿಗೆ ವೇಗ ಕೊಡೋದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಯಾವುದು? ಎತ್ತಿನ ಹೊಳೆಯಿಂದ ಹಿಡಿದು ಯಾವುದೆಲ್ಲ ಕುಂಟುತ್ತಾ ತೆವಳುತ್ತಾ ನರಳುತ್ತಾ ಸಾಗ್ತಾ ಇತ್ತೋ ಯೋಜನೆಗಳು, ಆ ಯೋಜನೆಗಳಿಗೆ ಆದ್ಯತೆ ಕೊಡುವಂಥ ಅಥವಾ ಅದಕ್ಕೆ ವೇಗ ಕೊಡಬೇಕು, ಅದನ್ನು ಸ್ಪೀಡಪ್ ಮಾಡಬೇಕು ಅಂತ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದು ಯಾಕೆ ಅಂತಂದರೆ ನಮ್ಮ ಸರ್ಕಾರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇವತ್ತಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದರು. ಅಲ್ಲೆಲ್ಲೋ ಪುತ್ತೂರಲ್ಲಿ ಪಶುಸಂಗೋಪನಾ ಕಾಲೇಜು ನಾಡಿದ್ದು ಈ ವರ್ಷ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರು. ಅದು ಯಾವತ್ತಿದ್ದು ಗೊತ್ತಾ? ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ಅವರು ಪುತ್ತೂರಿನವರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅನೌನ್ಸ್ ಮಾಡಿದ್ದು. ಈಗ ಉದ್ಘಾಟನೆ ಆಗೋದು ಸಿದ್ದರಾಮಯ್ಯವರ ಅವಧಿಯಲ್ಲಿ. ಅಂದರೆ ಸದಾನಂದ ಗೌಡರು ಮುಖ್ಯಮಂತ್ರಿ, ಆನಂತರ ಜಗದೀಶ್ ಶೆಟ್ಟರು, ಆನಂತರ ಸಿದ್ದರಾಮಯ್ಯ ಅವರು, ಆನಂತರ ಕುಮಾರಸ್ವಾಮಿ, ಆ ಬಳಿಕ ಯಡಿಯೂರಪ್ಪ, ನಂತರ ಬೊಮ್ಮಾಯಿ, ಆನಂತರ ಸಿದ್ದರಾಮಯ್ಯ 1 ವರ್ಷ, ಈಗ ಮತ್ತೆ 2ನೇ ವರ್ಷ. ಈ 2ನೇ ವರ್ಷದಲ್ಲಿ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಸೊ ಅಲ್ಲಿಗೆ ಸರ್ಕಾರದ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥ ಒಂದು ಅಂದಾಜು ನಿಮಗೆ ಸಿಕ್ಕಿರುತ್ತೆ. ಲಾಂಗ್ ಪೆಂಡಿಂಗ್ ಯೋಜನೆಗಳನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ಯೋಚನೆಯನ್ನು ಈ ಸರ್ಕಾರ ಹಾಕೊಂಡಂಗಿದೆ. ಅದು ವೆಲ್ಕಮ್ಮು, ಬಹಳ ಒಳ್ಳೆಯ ಕೆಲಸ. ಅದನ್ನು ಆದಷ್ಟು ಬೇಗ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಬಗ್ಗೆ BJP ನಾಯಕರು ಮಾತನಾಡಿದ್ದಾರೆ. ಬಜೆಟ್ ಬಗ್ಗೆ ತಮ್ಮದೇ ಆದಂಥ ಅಪಸ್ವರಗಳನ್ನು, ಆಕ್ಷೇಪಗಳನ್ನು ಎತ್ತಿದ್ದಾರೆ. BJP ನಾಯಕರು ಎತ್ತಾ ಇರುವಂಥ ಆಕ್ಷೇಪ ಏನು ನೋಡೋಣ. ಸರ್, ಇವತ್ತು ಬಜೆಟ್ ಮಂಡನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು BJP ವಾಕೌಟ್ ಮಾಡಿದೆ ಸರ್. ಖಂಡಿತ ಒಂದು ಬಜೆಟ್ ಪಾವಿತ್ರ್ಯತೆಯನ್ನು ಹಾಳು ಮಾಡಿರುವಂತ ರಾಜಕಾರಣವನ್ನ ಬಜೆಟ್ ನಲ್ಲಿ ತಂದಿರುವ ಹಿನ್ನೆಲೆಯಲ್ಲಿ ಇದೊಂದು ರಾಜಕೀಯ ಭಾಷಣವನ್ನಾಗಿ ಪರಿವರ್ತನೆ ಮಾಡಿರುವಂತಹ ಕುಖ್ಯಾತಿ ಯಾವ್ದಾದ್ರು ಮುಖ್ಯಮಂತ್ರಿಗೆ ಇದು ಸಿದ್ದರಾಮಯ್ಯ ಅವರಿಗೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ಸಂಪೂರ್ಣ ಹದಗೆಡಿಸಿದೆ. 1,05,000 ಕೋಟಿ ಸಾಲ ಮಾಡಿದ್ದಾರೆ, ದಾಖಲೆ ಸಾಲ. ಇವತ್ತು ಆ ಬಂಡವಾಳ ವೆಚ್ಚ ಕೇವಲ 1,000 ಕೋಟಿ ರೂಪಾಯಿ. ಹೀಗಾಗಿ ಇವತ್ತು ರಾಜ್ಯದ ಹಣಕಾಸಿನ ಸ್ಥಿತಿಯನ್ನು ನಿರ್ವಹಣೆ ಮಾಡಲು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಕೃಷಿಗೆ ದುಡ್ಡು ಕೊಟ್ಟಿಲ್ಲ, ನೀರಾವರಿ ಕೊಟ್ಟಿಲ್ಲ, ಉತ್ತರ ಕರ್ನಾಟಕ ಕೊಟ್ಟಿಲ್ಲ, ರೂರಲ್ ಡೆವಲಪ್ಮೆಂಟ್ಗೆ ಕೊಟ್ಟಿಲ್ಲ. ಯಾತಕ್ಕಾಗಿದೆ ಬಜೆಟ್? ಆ ಬಜೆಟ್ ಅಲ್ಲಿ ಹುಳಿ ಉಪ್ಪು ಖಾರ ಏನೂ ಇಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರವನ್ನ ಬೈಯೋದು, ಜನಗಳನ್ನ ಮನಸ್ಸನ್ನ ಕೇಂದ್ರ ಸರ್ಕಾರದ ಕಡೆ ತಿರುಗಿಸುವಂಥದ್ದು. ಈಗ ನಮ್ಮ ಈ ಬಜೆಟ್ ಅಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ 3,000 ಕೋಟಿ ಜಾಸ್ತಿ ಬರ್ತಾ ಇದೆ ನಮಗೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟು ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ. ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್. ಕರ್ನಾಟಕ ರಾಜ್ಯ 20 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು. ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು, ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ, ತಮ್ಮ ಜವಾಬ್ದಾರಿಯನ್ನು ನುಣುಚ್ಕೊಳ್ಳೋದಕ್ಕೆ ಮತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದಂಥ ಬಜೆಟ್ನ ಬಗ್ಗೆ BJP ನಾಯಕರು ವ್ಯಕ್ತಪಡಿಸಿದಂಥ ಟೀಕೆಯನ್ನು ಗಮನಿಸಿದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಏನು ಹೇಳಿದರು, ಆನಂತರ ಸುದ್ದಿಗೋಷ್ಠಿ ನಡೆಸಿ ನೋಡೋಣ. ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ್ಲಿಂದ. ಆಮೇಲೆ ಪ್ಲಕಾರ್ಡ್ಗಳು ಹಿಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್?
ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ? ಬಜೆಟ್ ಕೇಳಬಾರದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ? ಯಾಕಂತಂದ್ರೆ ನಾನು ವಸ್ತುಸ್ಥಿತಿಯನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ಸುತ್ತು. ವಸ್ತುಸ್ಥಿತಿ ಹೇಳಿದ್ರೆ ನುಂಗ್ಲಾರ್ದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಇದ್ದಂಗೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತ ಒಂದು ವಿಚಾರವನ್ನ ನಾವು ಒಪ್ಪಲೇಬೇಕಾಗತ್ತೆ. ಅದು ಯಾವುದು ಅಂತಂದ್ರೆ ಬಜೆಟ್ನ ಬಗ್ಗೆ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು, ವಿಶ್ಲೇಷಣೆ ಮಾಡೋದು, ವಿರೋಧ ಮಾಡೋದು ಅದು ಪ್ರತಿಪಕ್ಷಗಳ ಹಕ್ಕು, ಮಾಡಬಹುದು. ಆದರೆ ಬಜೆಟ್ ಅನ್ನು ನೋಡದೆಯೇ, ಓದದೆಯೇ, ಭಾಷಣವನ್ನ ಕೇಳದೆಯೇ ನಿನ್ನೆ ದಿನನೇ ರೆಡಿ ಮಾಡಿಕೊಂಡು ಬಂದು ಪ್ಲಕ್ಕಾರ್ಡ್ಗಳನ್ನು ಹಿಡಿದು ಬಜೆಟ್ ಓದೋ ಮುಂಚೆಯೇ ನಾನು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ವಾದವನ್ನೇ ಕೇಳದೆ ಜಡ್ಜ್ಮೆಂಟ್ ಕೊಟ್ಟಂಗೆ. ಸೊ ಅದನ್ನು ಇವತ್ತು ಬಿಜೆಪಿ ಮತ್ತು JDSನ ನಾಯಕರು ಮಾಡ್ದಂಗೆ ಕಾಣಿಸ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಶಾಸಕ ಶಿವಲಿಂಗೇಗೌಡರ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ಗೌಡ್ರೆ ನಮಸ್ಕಾರ, ಕೇಳ್ತಾ ಇದೆಯಾ? ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಶಿವಶಂಕರ್ ಸರ್ ನಮಸ್ಕಾರ. ನಮಸ್ಕಾರ, ಕೇಳ್ತಾ ಇದೆ. ಗೌಡ್ರೆ, ಒಂದು ಪ್ರಶ್ನೆ ಇದೆ ನನಗೆ. ಬಿಜೆಪಿಯ ವಕ್ತಾರರು ನಮ್ಮ ಜೊತೆಗಿಲ್ಲ, ಅಥವಾ ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡೋರು ನಮ್ಮ ಜೊತೆಗಿಲ್ಲ. ಬಿಜೆಪಿ ಕೇಳಬೇಕಾದಂತ ಪ್ರಶ್ನೆಯನ್ನ ನಾನೇ ನಿಮ್ಮಲ್ಲಿ ಕೇಳಬೇಕಾಗತ್ತೆ. ಉಪ್ಪು ಹುಳಿ ಖಾರ ಯಾವುದೂ ಇಲ್ಲ, ಇದೊಂದು ನೀರಸ ಬಜೆಟ್, ಏನಿತ್ರಿ ಈ ಬಜೆಟ್ ಅಲ್ಲಿ ಅಂತ ಕೇಳ್ತಾರೆ ಬಿಜೆಪಿಯವರು. ಏನ್ ಹೇಳ್ತೀರಿ? ಸ್ವಲ್ಪ ಸೌಂಡ್ ಕೇಳ್ತಾ ಇಲ್ಲಲ್ಲ? ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ. ಗೌಡ್ರೆ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಈಗ ನಿಮ್ಮ ಬಜೆಟ್ ಅಲ್ಲಿ ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಖಾರನೂ ಇಲ್ಲ, ಇದೊಂದು ನೀರಸ ಬಜೆಟ್ ಅಂತ ಹೇಳ್ತಾರೆ ಬಿಜೆಪಿ JDS. ಏನು ಹೇಳ್ತೀರಿ? ಈಗ ಉಪ್ಪು ಖಾರ ಹುಳಿ ಏನು ಇಲ್ದಲೇ 3,75,000 ಕೋಟಿ, 63,000 ಕೋಟಿ ಬಜೆಟ್ ಮಂಡನೆ ಆಗಿದೆಯಾ? 71,000 ಕೋಟಿ. ಬಜೆಟ್ಟು ಉಪ್ಪು ಖಾರ ಅವರಿಗೆ ಇಲ್ಲದೆ ಇರ್ಬೋದು, ಕರ್ನಾಟಕ ರಾಜ್ಯದ ಜನಕ್ಕಿದೆ. ಕರ್ನಾಟಕ ರಾಜ್ಯದ ಜನ ತೀರ್ಮಾನ ಮಾಡ್ತಾರದು. ಅಂದರೆ ಕೇಳಿ ಅವ್ರನ್ನ, ಯಾಕೆ ಉಪ್ಪು ಖಾರ ಹುಳಿ ಇಲ್ಲದೆ ಇರೋಂಥ ಬಜೆಟ್ ಅಂದರೆ ಹೆಂಗೆ, ಏನಾಗಿದೆ ಅಂತ ಕೇಳಿ ಸ್ವಲ್ಪ ಅವ್ರನ್ನ. ಅವ್ರದ್ದು ಕ್ಲೈಮ್ ಇರೋದು ಇಷ್ಟೇ ಗೌಡ್ರೆ. ಈಗ ಸಾಲ ಮಾಡಿ ಗ್ಯಾರಂಟಿ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರೇ ಆಗಬೇಕಾ? ಅದು ಯಾರು ಎಂಕಶಿನ ನಾನಿ ಆದ್ರೂ ಮಾಡ್ತಾರಪ್ಪ, ಅದ್ರಲ್ಲೇನು ದೊಡ್ಡ ವಿಶೇಷ ಇದೆ? ಸಾಲ ಮಾಡಿ ಗ್ಯಾರಂಟಿ ಕೊಡೋದಕ್ಕೆ ಸಿದ್ದರಾಮಯ್ಯ ಬೇಕಾ ಅಂತ ಕೇಳೋದವರು. 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, 53,000 ಕೋಟಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಸಾಲ ಮಾಡಿ 1 ಲಕ್ಷ ಕೋಟಿ ಸಾಲ ಮಾಡಿ 52,000 ಕೋಟಿ ಗ್ಯಾರಂಟಿ ಕೊಡೋದು ಸಾಧನೆನಾ ಅದು? ಸಾಧನೆ ಅಲ್ಲ. ಇದುವರೆಗೂ ಹೋದ್ ಸರಿ 75,000 ಕೋಟಿ 77,000 ಕೋಟಿ ಸಾಲ ಆಗಿರ್ಲಿಲ್ವಾ? ಆಚೆ ಸಾರಿ 8,000 ಕೋಟಿ ಸಾಲ ಆಗಿತ್ತು. ಯಾವಾಗಲೂ ಆವಾಗ ಯಾವ ಗ್ಯಾರಂಟಿ ಇರಲಿಲ್ವಲ್ಲ, ಆಗಲೂ ಸಾಲ ಆಗಿದೆಯಲ್ಲ. ಈ ಸಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಎಷ್ಟು ಲಕ್ಷ ಕೋಟಿಗೆ, ಈಗ ಬಜೆಟ್ಟಿಗೆ ತಕ್ಕನಾಗಿ ಸಾಲ ಆಗಿದೆ. ಇವತ್ತು 1,71,000 ಕೋಟಿ ಬಜೆಟ್ ಮಾಡಿ ನಾವು 1 ಲಕ್ಷ, ಹೋದ ಸರಿನೇ 77,000 ಕೋಟಿ ಇತ್ತು, ಈ ಸರಿ 25,000 ಕೋಟಿ ಕಾನೂನಾತ್ಮಕವಾಗಿ ಜಾಸ್ತಿ ಆಗಿದೆ. ಅಲ್ಲ, ಅದನ್ನ ಸಾಲ ಮಾಡಿ ಗ್ಯಾರಂಟಿ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು 15 ಬಾರಿ ಬಜೆಟ್ ಮಂಡಿಸುವಂತ ಅನುಭವಿ ರಾಜಕಾರಣಿ ಬೇಕಾ? ಗ್ಯಾರಂಟಿ ಕೊಡೋದು ಫಸ್ಟ್ ಟೈಮ್ MLA ಮಾಡ್ತಾನೆ, ಅದರಲ್ಲಿ ವಿಶೇಷತೆ. ಸಾಲನು ಎಲ್ಲ ಸಾರಿನೂ ಸಾಲ ಮಾಡೇ ಮಾಡೋದು. ಸಾಲನೂ ಮಾಡ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಸಾಲ ಮಾಡಿಲ್ವಾ? 8,000 ಕೋಟಿ ಮಾಡಿದೆ. ಯಾರು ಮಾಡಿಲ್ಲ ಸಾಲವ? ಸಾಲ ಮಾಡ್ದಲ್ಲ ಯಾರು ಬಜೆಟ್ ಮಂಡನೆ ಮಾಡೋಕ್ಕಾಗುತ್ತೆ? ಏನು ಕರ್ನಾಟಕ ರಾಜ್ಯದಲ್ಲಿ 1ರಲ್ಲಿ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡ್ಯಾರ?
ಸೊ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರೋ ಆರೋಪದಲ್ಲಿ ಹುರುಳಿಲ್ವಾ ಹಾಗಿದ್ರೆ? ಉರುಳೇ ಇಲ್ಲ. ಹೈ ಕ್ಲಾಸ್ ಬಜೆಟ್ ಚರ್ಚೆಗೆ ಬರಲಿ, ನಮ್ಮ ಹತ್ರ ಕೂತ್ಕೊಂಡು ನಾವು ಅಂಕಿ ಅಂಶ ಇಟ್ಕೊಂಡು ಹೇಳ್ತೀವಿ ಚರ್ಚೆಯಲ್ಲಿ. ಅದ್ಯಾವುದು ಸಾಲ ಯಾತಕ್ಕಾಗಿದೆ, ಸಾಲ ಎಷ್ಟಾಗಿದೆ. ಇವ್ರು ಸುಮ್ಮನೆ ಜನಗಳನ್ನ ಮರುಳು ಮಾಡೋಕ್ಕೆ, ಜನನ ದಿಕ್ ತಪ್ಸೋ ಅಂತ ಕೆಲಸ ಮಾಡಬಾರ್ದು. 77,000 ಕೋಟಿ ಹೋದ ಸಾರಿನೂ ಸಾಲ ಇತ್ತು, ಆಚೆ ಸಾರಿನೂ 67,000 ಕೋಟಿ ಇತ್ತು. ಪ್ರತಿ ಸಾರಿನೂ ಸಾಲ ಬಜೆಟ್ಟಿನ ಪ್ರಮಾಣ ಏರಿಕೆ ಆದಂತೆ ಸಾಲದ ಪ್ರಮಾಣನೂ ಏರಿಕೆ ಆಗ್ತಾ ಹೋಗುತ್ತೆ. ಶಿವಲಿಂಗೇಗೌಡ್ರೆ ಹಾಗೆ ಶಿವಶಂಕರ್ ಅವರನ್ನ ಇನ್ಕ್ಲೂಡ್ ಮಾಡ್ಕೊತೀನಿ ಸರ್. ಶಿವಶಂಕರ್ ಸರ್, ಬಿಜೆಪಿ ನಾಯಕರದೊಂದು ಆಕ್ಷೇಪ ನಾನು ಏನು ಅಂತ ಗೌಡ್ರನ್ನ ಕೇಳಿದೆ. ಅವ್ರ ಸಾಲದ ವಿಚಾರದಲ್ಲಿ ಅವರ ಎಕ್ಸ್ಪ್ಲನೇಷನ್ ಕೊಟ್ಟರು, ಗೌಡ್ರು ಅವರಿಗೆ ಅವರ ವಿಶ್ಲೇಷಣೆಯನ್ನ ಮಾಡಿದ್ರು. ನೀವೇನು ಹೇಳ್ತೀರಿ ಇವತ್ತಿನ ಬಜೆಟ್ನ ಬಗ್ಗೆ? ರಕ್ಷಿತ್, ನನಗೆ ಶಿವಲಿಂಗೇಗೌಡರು ಏನ್ ಸರಿಯಾಗಿ ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದನ್ನ ಹೇಳೋದು ಸರಿಯಾಗಿ ಕೇಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು. ಎನಿವೆ, ನನ್ಗೆ ಅವ್ರು ಏನ್ ಹೇಳಿದ್ರು ಅಂತ ಒಂಚೂರು ನನಗೆ ಗೊತ್ತಾಗಿಲ್ಲ. ಎನಿವೆ ಇರ್ಲಿ. ಇಲ್ಲಿ ಒಂದು ಈ ಬಜೆಟ್, ಸಿದ್ದರಾಮಯ್ಯ ಅವರ ಇವತ್ತಿನ ಬಜೆಟ್ ಸಾಮಾನ್ಯವಾದಂತ ಬಜೆಟ್ ಅಲ್ಲ. ಅವರು ಈ ಮೂಲಕ ಇವತ್ತು ಬಜೆಟ್ ಅನ್ನ ಮಂಡಿಸೋದ್ರ ಮೂಲಕ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಇವತ್ತು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಜೆಟ್ ಅನ್ನ ಮಂಡಿಸಿದಂತಹ ಇದು ಹಣಕಾಸು ಸಚಿವರು ಅಂತ ಅನ್ನಿಸ್ಕೊಂಡಿದ್ದಾರೆ. ಅಂದ್ರೆ 15 ಬಜೆಟ್ ಅನ್ನ ಮಂಡಿಸಿದಂತಹ ಇನ್ನೊಬ್ಬ ಹಣಕಾಸು ಸಚಿವ ಈ ಕರ್ನಾಟಕ ಇತಿಹಾಸದಲ್ಲಿ ಇಲ್ಲ. ಅಂದ್ರೆ ಇಡೀ ಇಂಡಿಯಾದಲ್ಲಿ 2ನೇವರಾಗ್ತಾರೆ ಇವರು. ಅಂದ್ರೆ ವಾಜುಭಾಯಿ ವಾಲಾ ಅವರು ಗುಜರಾತ್ ನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ 17 ಬಜೆಟ್ ಅನ್ನ ಮಂಡಿಸಿದ್ರು. ಅವ್ರನ್ನ ಬಿಟ್ರೆ ಇವರೇ ಅತಿ ಹೆಚ್ಚು. ಅಂದ್ರೆ 14 ಬಜೆಟ್ ಅನ್ನ ರಾಮಕೃಷ್ಣ ಹೆಗಡೆ ಅವರು ಮಂಡಿಸಿದ್ರು. ಇದು 15ನೇ ಬಜೆಟ್. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ವಿಶೇಷಕ್ಕಾದ್ರೂ ಇದೊಂದು ರೆಕಾರ್ಡ್ ಬಜೆಟ್ ಆಗಿರೋದ್ರಿಂದ ಏನಾದ್ರೂ ಒಂದು ವಿಶೇಷ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನುವಂತ ನಿರೀಕ್ಷೆ ಇತ್ತು. ಇಲ್ಲಿ ಏನೂ ವಿಶೇಷ ಕಾಣಿಸ್ತಾ ಇಲ್ಲ. ಹೈಲೈಟ್ ಬಂದು, ಅನ್ಫಾರ್ಚುನೇಟ್ಲಿ ಫಾರ್ ದಿ ಕಾಂಗ್ರೆಸ್ ಗವರ್ನಮೆಂಟ್, ಹೈಲೈಟ್ ಹ್ಯಾಸ್ ಬಿನ್ ಬಾರೋಯಿಂಗ್. ಅಂದ್ರೆ ಸಾಲ ಅನ್ನೋದು ಒಂದು ರೆಕಾರ್ಡ್ ಮೀರಿ, ಒಂದು ಗಡಿಯನ್ನ ದಾಟಿ, 1 ಲಕ್ಷದ ಇದು ಮಾರ್ಕ್ ಅನ್ನ ಮೀರಿ ಹೋದಂತ ದೊಡ್ಡ ಸಾಧನೆಯನ್ನ ಮಾಡ್ದಂಗ ಆಯ್ತಿದು. ಇದೊಂದು ವಿಪರ್ಯಾಸಕರವಾದಂತಹ ಸಾಧನೆ, ಇದೊಂದು ವಿಪರ್ಯಾಸಕರವಾದಂತಹ ರೆಕಾರ್ಡ್. ಅಂದ್ರೆ ಲಾಸ್ಟ್ ಟೈಮ್ 85,818 ಕೋಟಿ ಸಾಲವನ್ನ ಪ್ರಪೋಸ್ ಮಾಡಿದ್ದಂತಹ ಸಿದ್ದರಾಮಯ್ಯನವರು ಈ ಸಾರಿ 1 ಲಕ್ಷದ ಗಡಿಯನ್ನ ದಾಟಿದ್ದಾರೆ, 1,05,000 ಕೋಟಿ. ಆದ್ರೆ ಇಲ್ಲಿ ಜಸ್ಟಿಫಿಕೇಶನ್ ಇರಬಹುದು. ಯಾಕೆ ಅಂತಂದ್ರೆ ವೆಚ್ಚ ಹೆಚ್ಚಾಗ್ತಾ ಇರುವಾಗ ನಾವು ಸಾಲವನ್ನ ಮಾಡಬೇಕು. ಆಮೇಲೆ ಎರಡನೇದು, ನೀವು ಹೇಳಿದ ಹಾಗೆ FRBM ನಾರ್ಮ್ ಪ್ರಕಾರ ಇದು 25% ನ ಒಳಗಡೆನೆ ಇದೆ. ಹೇಗೆ ಅದು ಅಂತಂದ್ರೆ, ಇಷ್ಟು ದೊಡ್ಡ ಸಾಲ ಮಾಡೋದಕ್ಕೆ ಸರ್ಕಾರಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅಂದ್ರೆ, ನಮ್ಮ GSDP ಇದೆಯಲ್ಲ, ನೀವ್ ಹೇಳ್ತಾ ಇದ್ರಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದು ಈ ವಿತ್ತೀಯ ವರ್ಷದ ಆರಂಭದಲ್ಲಿ 25,40,000 ಕೋಟಿ ಇತ್ತು. ಈಗ 29 ಲಕ್ಷ ಕೋಟಿಗೆ ಏರಿದೆ. ಅಂದ್ರೆ ನಮ್ಮ ರಾಜ್ಯದ ಆರ್ಥಿಕತೆ ಪ್ರಗತಿಯ ಹಾದಿಯಲ್ಲಿದೆ, ಏರ್ತಾ ಇದೆ. ಅದಕ್ಕೋಸ್ಕರನೇ ಇವರು ಹೆಚ್ಚು ಸಾಲವನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಯ್ತು. ಒಂದು. ಎರಡನೇದು, ಇಲ್ಲಿ ತಕರಾರು ಏನ್ ಬರುತ್ತೆ, ಇವರು ಹೆಚ್ಚು ಸಾಲವನ್ನ ತಗೊಂಡಿದ್ದಕ್ಕೆ ತಕರಾರು 2-3 ಕಾರಣಗಳಿಗೆ ಬರುತ್ತೆ. ಏನ್ 2-3 ಕಾರಣಗಳಂದ್ರೆ, ನಿಮ್ಮ ವೆಚ್ಚ ಹೆಚ್ಚಾಗಿದೆ ನಿಜ. ಏನು ಗ್ಯಾರಂಟಿ ಸ್ಕೀಮ್ಸ್ ಅನ್ನ ನೀವು ಲಾಸ್ಟ್ ಟೈಮು ಅನೌನ್ಸ್ ಮಾಡಿದ್ದೀರಾ, ಈ ಸರಿ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಲಾಸ್ಟ್ ಇಯರ್ ಪೂರ್ತಿ ಆಗಿರ್ಲಿಲ್ಲ ಅದು. ಯಾಕಂದ್ರೆ ಇದು ಸರ್ಕಾರ ಬಂದಿದೆ ಮೇನಲ್ಲಿ, ಆಮೇಲೆ ಮೊದಲನೇ ಗ್ಯಾರಂಟಿ ಸ್ಕೀಮು ಶಕ್ತಿ ಅನೌನ್ಸ್ ಆಗಿದ್ದು ಜೂನ್ ನಲ್ಲಿ, ಅನ್ನಭಾಗ್ಯ ಜುಲೈನಲ್ಲಿ ಬಂತು, ಆಮೇಲೆ ಗೃಹಲಕ್ಷ್ಮಿ ಆಗಸ್ಟ್ ನಲ್ಲಿ ಅನೌನ್ಸ್ ಮಾಡಿ, ಈ ತರದ್ದೆಲ್ಲ. ಅಂದ್ರೆ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಇವರಿಗೆ ಹೆಚ್ಚು ಹಣ ಬೇಕಾಗಿರ್ಲಿಲ್ಲ. ಈ ಸಾರಿ ಮಿನಿಮಮ್ 52,000 ಕೋಟಿ ಬೇಕಾಗಿದೆ, ಬೇರೆ ವೆಲ್ಫೇರ್ ಸ್ಕೀಮ್ ಬೇಕಾಗಿದೆ, ವೆಚ್ಚ ಹೆಚ್ಚಾಗಿದೆ, ಅದಕ್ಕೋಸ್ಕರ ಸಾಲ ಮಾಡ್ತೀವಿ ಅನ್ನೋದು ಒಂದು ಸಮರ್ಥನೆ, ಸರಿ, ಒಪ್ಪೋಣ. ಆದ್ರೆ ನಿಮ್ಗೆ ವೆಚ್ಚ ಹೆಚ್ಚಾದ್ರೆ ಅದಕ್ಕೆ ಆ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಸಾಲ ಒಂದೇ ದಾರಿನಾ? ಮಾತನಾಡೋಣ ಸರ್. ನಾನು ಗೌಡ್ರನ್ನ ಒಂದು ವಿಚಾರ ಕೇಳಬೇಕಾಗತ್ತೆ. ಇಲ್ಲ ರಕ್ಷಿತ್ ಒಂದ್ ನಿಮಿಷ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೀನಿ ನಾನು. ಅವ್ರು ಶಿವಲಿಂಗೇಗೌಡರು ಉತ್ತರ ಕೊಡೋದಕ್ಕೆ, ಇದು ಸಾಲ ಮಾಡೋದು ಒಂದೇ ದಾರಿ ಆಗಿರ್ಲಿಲ್ಲ. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಇವರು ತೆರಿಗೆಯ ಸಂಗ್ರಹದ ದಕ್ಷತೆ ಹೆಚ್ಚಿಸಬೇಕಾಗಿತ್ತು. ಅದಕ್ಕಿಂತ ಇಂಪಾರ್ಟೆಂಟ್, ತೆರಿಗೆಯೇತರ ಆದಾಯ, ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ, ಅದು ನೆಗೆಟಿವ್ ಗ್ರೋತ್ ಅನ್ನ ತೋರಿಸಿದ್ದಾರೆ.
ಎಷ್ಟಂದ್ರೆ 11,000 ಬರೀ 11,000 ಕೋಟಿ ಕೂಡ ಇವರಿಗೆ ಕಲೆಕ್ಟ್ ಮಾಡಕ್ಕಾಗದೆ ನೆಗೆಟಿವ್ ಗ್ರೋತ್ ಅನ್ನು ತೋರಿಸಿದ್ದಾರೆ. ಈ ಸಾರಿ ಅದನ್ನು ಬರೀ 13,000 ಕೋಟಿಗೆ ಏರಿಸಿದ್ದಾರೆ. ಈಗ ನಿಮ್ಗೆ ತೆರಿಗೆಯೇತರ ಆದಾಯವನ್ನ ಹೆಚ್ಚಿಸಿದ್ರೆ ನಿಮ್ಗೆ ಜನಗಳ ಮೇಲೆ ತೆರಿಗೆ ಹಾಕುವಂತ ಅವಶ್ಯಕತೆನೂ ಇರ್ತಾರಿಲ್ಲ, ಸಾಲ ತಗೊಳ್ಳುವಂತ ಅವಶ್ಯಕತೆನೂ ಸಾಲ ತಗೊಂಡಿದ್ದಕ್ಕೆ ಏನಾಗ್ತಾ ಇತ್ತು ಗೊತ್ತಾ? ಈಗ ಬಡ್ಡಿಯ ಇದು 24,000 ಕೋಟಿ ಬರೀ ಅಸಲು ಕಟ್ಟಬೇಕು, ಮತ್ತೆ 40,000 ಕೋಟಿ ಬಡ್ಡಿ ಕಟ್ಟಬೇಕು. ಅಂದ್ರೆ 20, 40 ಎಷ್ಟಾಯ್ತು? 60,000 ಕೋಟಿ ನೀವು ಹೊಸದಾಗಿ ಸಾಲ ತಗೊಂಡ್ ಬರ್ತಾ ಇದ್ದೀರಲ್ಲ, ಅದ್ರಲ್ಲಿ 60% ಸಾಲ ತೀರ್ಸಕ್ಕೆ ಹೋಗ್ತಾ ಇದೆ. ಒಂದೇ ನಿಮಿಷ ಸರ್, ಇದನ್ನ ನಾನು ಶಿವಲಿಂಗೇಗೌಡರನ್ನ ಒಮ್ಮೆ ಕೇಳ್ತೀನಿ. ಶಿವಲಿಂಗೇಗೌಡ್ರೆ, ಒಂದ್ ನಿಮಿಷ, ಇನ್ನೊಂದು ಅಲ್ಲ ಕೇಳಕ್ಕೆ ರಕ್ಷಿತ್, ಇನ್ನೊಂದಿದೆ ಕೇಳಿ, ಒಂದು ನಿಮಿಷ, ಅರ್ಜೆಂಟ್ ಮಾಡಬೇಡಿ ಈ ವಿಚಾರದಲ್ಲಿ ಮಾತ್ರ. ಆಮೇಲೆ ಎರಡನೇದಿಂದ ಸಾಲ ತಗೊಂಡ್ ಬಂದ್ರಲ್ಲ ಇವರು, ಇಲ್ಲಿ ಏನಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಒಂದಿದೆ. ಆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಕಮಿಟ್ ಬದ್ಧತಾ ವೆಚ್ಚಗಳು, ಏನಕ್ಕೂ ಅಂದ್ರೆ ಪ್ರೊಡಕ್ಟಿವ್ ಆಗಿ ಇಲ್ದೇನೆ ಇರುವಂತದ್ದು. ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವಾಗ 2,40,000 ಕೋಟಿ ಇದ್ದಿದ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ 2,90,000 ಹೋಗಿದೆ. ಅಂದ್ರೆ 50,000 ಕೋಟಿ ಜಾಸ್ತಿ ಮಾಡಿದ್ದಾರೆ. ಇದು ಯಾವ್ದಕ್ ಹೋಗೋದು? ನಿಮ್ಮ ಇದು ಈ ನಿಗಮ ಮಂಡಳಿಗಳು ಮತ್ತೆ ನಿಮ್ಮ ಸಹಾಯ ಸಲಹೆಗಾರರು ಇದೆಲ್ಲ ಮಾಡಿದಾರಲ್ಲ, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರೋದ್ರಿಂದ ಹೋಗಿರುವಂತ ಒಂದು ಸ್ಯಾಲರಿಗಳು, ಕಮಿಟೆಡ್ ಎಕ್ಸ್ಪೆಂಡಿಚರ್. ಆನ್ ದಿ ಅದರ್ ಹ್ಯಾಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರಲ್ಲ, ಬಂಡವಾಳ ವೆಚ್ಚ, ಅದು ಹೋದ್ಸತಿ 54,000 ಕೋಟಿ ಇತ್ತು, ಇವಾಗ ಬರೀ 55,000. ಒಂದೇ 1,000 ಅಂದ್ರೆ ಡೆವಲಪ್ಮೆಂಟ್ಗೆ ಅಂತ, ಅಭಿವೃದ್ಧಿಗೆ ಅಂತ ನೀವು ಇಟ್ಟಿರೋದು ಬರೀ ಒಂದೇ 1,000. ಹಾಗಾದ್ರೆ ನೀವು ಎಕ್ಸ್ಪೆಂಡಿಚರ್ ಅಂದ್ರೆ ಸಾಲ 1 ಲಕ್ಷ ಕೋಟಿ ಯಾಕೆ ತಗೊಂಡ್ರಿ? 1 ಲಕ್ಷ ಕೋಟಿ ಸಾಲ ತಗೊಂಡು ಅಭಿವೃದ್ಧಿಗೆ ಬಂಡವಾಳ ವೆಚ್ಚಕ್ಕೆ ಒಂದೇ 1,000 ನೀವು ಹಾಕೋದು? ಅಂದ್ರೆ ಈ ಪ್ರಶ್ನೆಗಳು ಕೇಳಬೇಕು ರಕ್ಷಿತ್. ನಾನೇನು ಇದು ಸಮಯ ವ್ಯರ್ಥ ಗೊತ್ತಾಯ್ತು ಸರ್, ನನಗೆ ಸಮಯ ಕಡಿಮೆ ಇದೆ, ಕ್ಷಮಿಸಿ ನನ್ನನ್ನ ಗೌಡ್ರೆ. ಕೊನೆಯದಾಗಿ ಅದಲ್ಲ ಅಲ್ಲ ವಿಷಯ ಇದಿಲ್ಲದೆ ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಾನು ಗೌಡ್ರನ್ನ ಒಂದು ಕೊನೆಯದಾಗಿ ರಿಯಾಕ್ಷನ್ ಕೇಳಬೇಕು. ಶಿವಲಿಂಗೇಗೌಡ್ರೆ, ಒಂದು ಸಾಲದ ವಿಚಾರ ಪ್ರಸ್ತಾಪ ಮಾಡಿದ್ರಿ, ನೀವು ಹೇಳಿದ್ರಿ ಸಾಲ ಮಾಡದವರು ಯಾರಿದ್ದಾರೆ ಅನ್ನೋದು ಕರೆಕ್ಟ್, ನಾನು ಅದನ್ನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಸಾಲ ಮಾಡಿದ್ದನ್ನ ಅನುತ್ಪಾದಕ ಗ್ಯಾರಂಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಇದು ರಾಜ್ಯದ ಆರ್ಥಿಕತೆಗೆ ಮಾರಕ ಅಂತ. ಯಾರು ಹೇಳಿದ್ದು ಅನುತ್ಪಾದಕ ವೆಚ್ಚದ ಇದ್ರ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ ಅಂತ? ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರಕ್ಕೆ ಏನು ಅನುತ್ಪಾದಕ ಇದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ, ಸಾಲ ಮಾಡಿ ಅಂತ ಯಾರು ಹೇಳಿದರು? ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಏನು ಬರುತ್ತೆ ಗೌಡ್ರೆ? ಸಾಲ ಮಾಡಿದಾರಾ? ಗ್ಯಾರಂಟಿ ಅದು ಒಂದು ಅಸೆಟ್. ಈ ದೇಶದ ಬಡ ಜನತೆಯನ್ನ ಮೇಲಕ್ಕೆತ್ತಕ್ಕಂಥ, ರೈತಾಪಿ ಜನರನ್ನ ಮೇಲಕ್ಕೆತ್ತಕ್ಕಂಥ ಕೆಲಸ. 5 kg ಅಕ್ಕಿನ ಕೊಡ್ತಕ್ಕಂಥದ್ದು ಅನುತ್ಪಾದಕನ, ಅದು ರೈತನ ಬಾಳಿಗೆ ಬೇಕಾಗಿರ್ತಕ್ಕಂಥ ಅತಿ ಅವಶ್ಯಕವಾದಂಥ ವಸ್ತು. ಎಲ್ಲವನ್ನು ಏನು ರೈತನಿಗೋಸ್ಕರ ಮಾಡ್ತಕ್ಕಂಥದ್ದು ಅದು ಅನುತ್ಪಾದಕ ಅಲ್ಲ. ಅನುತ್ಪಾದಕ ಅಂತ ಹೇಳ್ತಕ್ಕಂಥವರು ಸರಿಲ್ಲ. ನಾನು ಹೇಳ್ತಕ್ಕಂಥದ್ದು, ಈಗ ಅವರು ತೆರಿಗೆತರ ವೆಚ್ಚಕ್ಕೆ 13,000 ಕೋಟಿ ಮಾತ್ರ ಇದು ಮಾಡಿದ್ದಾರೆ ಅಂತ. ತೆರಿಗೆತರ ವೆಚ್ಚ, ತೆರಿಗೆತರ ಆದಾಯ ಯಾವತ್ತೂ ಕೂಡ ಲಿಮಿಟ್ ಆಗೇ ಬರೋದು. ಅದು ಹೆಚ್ಚಿಗೆ ಮಾಡ್ಕೊಂಡ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಅದಕ್ಕೆ ಯಾವತ್ತೂ 12,000, 13,000, 15,000 ಕೋಟಿ ಒಳಗೆ ಬರ್ತಾ ಇರ್ತಕ್ಕಂಥದ್ದು ಅದನ್ನು ಇಟ್ಟಿದ್ದಾರೆ. ಸಾಲನ ಹೆಚ್ಚಿಗೆ ಮಾಡಿರ್ತಕ್ಕಂಥ ಉದ್ದೇಶ ಬಜೆಟ್ಟಿನ ಗಾತ್ರ ಜಾಸ್ತಿ ಆಗಿದೆ. ಬಜೆಟ್ಟಿನ ಗಾತ್ರ ಜಾಸ್ತಿ ಆದಂಗೆ ಸಾಲನ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋದ ಸರಿ 85,000 ಕೋಟಿ ಇತ್ತು. ಹೋದ ಸರಿ ಯಾಕೆ ಸುಮ್ಮನಿದ್ರು? ಮತ್ತೆ ಹೋದ ಸರಿ ಏನೂ ಇರಲಿಲ್ವಲ್ಲ, ಆಗಲೂ ಗ್ಯಾರಂಟೀಸ್ ಇತ್ತು, 85,000 ಕೋಟಿ ಸಾಲ ಆಗಿತ್ತು. ಈ ಸರಿನೂ ಬಜೆಟ್ಟಿನ ಗಾತ್ರ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಇದು ಸಾಲದ ಪ್ರಮಾಣ ಜಾಸ್ತಿ ಆಗಿದೆ. ಓಕೆ, ಥ್ಯಾಂಕ್ ಯು ಗೌಡ್ರೆ. ಅದೇ ರೀತಿ ಬಿ ವಿ ಶಿವಶಂಕರ್ ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಬಿ ವಿ ಶಿವಶಂಕರ್ ಅವರು ಪ್ರಸ್ತಾಪ ಮಾಡಿದ್ದು ಒಂದಂತೂ ಬಹಳ ಸ್ಪಷ್ಟ, ಅದು ಕರೆಕ್ಟು ಕೂಡ. ಆಡಳಿತಾತ್ಮಕ ವೆಚ್ಚಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರು ಹೇಳಿದರು ಯಾವುದು? ಸಲಹೆಗಾರರು, ಒಂದು ರಾಶಿ ಸಲಹೆಗಾರರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ. ಸೊ ಇದೆಲ್ಲವೂ ಕೂಡ ಆಡಳಿತಾತ್ಮಕ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಿಂದ ಉಪಯೋಗ ಏನು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.